ರಾಜ್ಯದಲ್ಲಿ ಕಾರ್ಮಿಕರಿಗಾಗಿ ಕಾರ್ಮಿಕ ಇಲಾಖೆ ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ. ಗ್ರಾಮೀಣ ಭಾಗದ ಕಾರ್ಮಿಕರ ಆರೋಗ್ಯ ಕಾಪಾಡುವುದಕ್ಕೆ ಅಂತ ಸಂಚಾರ ಆರೋಗ್ಯ ಘಟಕಕ್ಕೆ ಚಾಲನೆ ನೀಡಲಾಗಿದೆ. ಈ ಒಂದು ಯೋಜನೆಯ ಮೂಲಕ ಕಾರ್ಮಿಕರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನ ನೀಡಲಾಗ್ತಾ ಇದೆ. ಅತ್ಯಾಧುನಿಕ ಸಲಕರಣೆ ಇರುವಂತಹ ಬಸ್ ಮೂಲಕ ಅಂದರೆ ಇದು ಸಂಚಾರಿ ಬಸ್. ಈ ಮೂಲಕ ಮನೆ ಮನೆಗೆ ಆರೋಗ್ಯ ಸೇವೆಯನ್ನು ತಲುಪಿಸಲಾಗ್ತಾ ಇದೆ. ಇಸಿಜಿಯಿಂದ ಹಿಡಿದು ರಕ್ತ ಪರೀಕ್ಷೆ, ಔಷಧಿ ವಿತರಣಾ ಕೇಂದ್ರ ಕೂಡ ಇದರಲ್ಲಿರುತ್ತೆ. ಸಂಚಾರಿ ಆರೋಗ್ಯ ಘಟಕದಲ್ಲಿ ನುರಿತ ವೈದ್ಯರು ಸೇರಿ 6 ಜನ ಸಿಬ್ಬಂದಿ ಇರ್ತಾರೆ. ಕಾರ್ಯನಿರ್ವಹಣೆಯನ್ನ ಮಾಡ್ತಾರೆ ಇವರು. ಕಾರ್ಮಿಕರಿಗೆ ಚಿಕಿತ್ಸೆ ನೀಡಿ ಬಸ್ನಲ್ಲೇ ಔಷಧಿ ನೀಡಲಾಗ್ತಾ ಇದೆ. ಕಾರ್ಮಿಕ ವರ್ಗ ಲೇಬರ್ ಕಾರ್ಡ್ ಅನ್ನು ಹೊಂದಿದ್ರೆ ಸಂಪೂರ್ಣವಾಗಿ ಚಿಕಿತ್ಸೆ ಫ್ರೀ ಆಗಿರುತ್ತೆ. ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಯಕ್ಕೆ ಈಗ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಸಂಚಾರಿ ಆರೋಗ್ಯ ಘಟಕಗಳಿಗೆ ಚಾಲನೆ ಕೊಡಲಾಗಿದೆ. 2 ಬಸ್ ಕಾರ್ಯನಿರ್ವಹಣೆ ಮಾಡ್ತಾ ಇವೆ. ಈಗ ಪ್ರಸ್ತುತ ಪ್ರತಿದಿನ ಒಂದೊಂದು ಊರಿಗೆ ತೆರಳಿ ಕಾರ್ಮಿಕರ ಆರೋಗ್ಯವನ್ನ ವಿಚಾರಿಸಲಾಗ್ತಾ ಇದೆ. ಕಾರ್ಮಿಕರ ಕಾರ್ಡ್ ಹೊಂದಿರುವವರಿಗೆ ಉಚಿತ ತಪಾಸಣೆ ಹಾಗೂ ಉಚಿತ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಜೊತೆಗೆ ಟ್ರೀಟ್ಮೆಂಟ್ ಪಡೆದಂತ ಕಾರ್ಮಿಕರೊಂದಿಗೂ ಮಾತನಾಡಿಸಿದ್ದಾರೆ. ನೋಡೋಣ. ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರಂತ ಸಂತೋಷ್ ಲಾಡ್ ಅವರು ಮಾಡ್ತಿರುವಂಥ ಕಾರ್ಯ ಬಹಳಷ್ಟು ಮಾದರಿ ಆಗ್ತಾ ಇರುತ್ತೆ. ಆದರೆ ಇದೀಗ ಅವರ ಇಲಾಖೆಯಲ್ಲಿ ಸ್ವತಃ ಕಟ್ಟಡ ಕಾರ್ಮಿಕರಿಗೆ ಮತ್ತು ಬಹಳಷ್ಟು ಕಾರ್ಮಿಕ ವರ್ಗಕ್ಕೆ ಆರೋಗ್ಯ ದೃಷ್ಟಿಯಿಂದ ಮಾಡಿದಂಥ ಕೆಲಸ ಇದೀಗ ಬಹಳಷ್ಟು ಜನರ ಮೆಚ್ಚುಗೆ ಕಾರಣವಾಗಿರುವಂಥದ್ದು. ನಾವೀಗ ಏನಂದರೆ ಕೊಪ್ಪಳ ಜಿಲ್ಲೆಯ ಗ್ರಾಮಾಂತರ ಪ್ರದೇಶದಲ್ಲಿರುವಂಥದ್ದು ನಾವು ದೃಶ್ಯ ನೋಡ್ತಾ ಇರಬೇಕು. ಇದು ಏನಂದರೆ ಕಾರ್ಮಿಕ ಇಲಾಖೆಯಿಂದ ಸ್ವತಃ ಏನಂದರೆ ಪ್ರತಿಯೊಂದು ಜಿಲ್ಲೆಗೆ 2 ವಾಹನಗಳನ್ನು ಸಂಚಾರಿ ಆರೋಗ್ಯ ಘಟಕದ ಮೂಲಕ ಅಂದರೆ ಆರೋಗ್ಯದ ಘಟಕದ ವಾಹನವನ್ನು ಸ್ವತಃ ಕಾರ್ಮಿಕ ಸಚಿವರಂತ ಸಂತೋಷ್ ಲಾಡ್ ಅವರು ಬಿಡುಗಡೆ ಮಾಡಿರುವಂಥದ್ದು. ಇದರ ವಿಶೇಷ ಏನಂತಂದರೆ ಇಲ್ಲಿ ಲೇಬರ್ ಕ್ಲಾಸ್ ಇರುವಂಥ ಅಂದರೆ ಕಾರ್ಮಿಕರು ಅತಿ ಹೆಚ್ಚು ಇರುವಂಥ ಮತ್ತು ಕಾರ್ಮಿಕ ಕಾರ್ಡನ್ನು ಹೊಂದಿರುವಂತಹ ಸ್ವತಃ ಏನಂದರೆ ಅವ್ರ ಕಾರ್ಮಿಕರಿಗೆ ಸ್ವತಃ ಅವ್ರ ಮನೆಗೆ ಹೋಗಿ ಮತ್ತು ಅವರ ಊರಿಗೆ ಹೋಗಿ ಚಿಕಿತ್ಸೆ ಕೊಡುವಂಥ ಈ ವಾಹನ ಅಂತ ಹೇಳ್ಬೋದು. ಇದು ಸಂಚಾರಿ ಆರೋಗ್ಯ ಘಟಕದ ವಾಹನ ಅಂತ ಹೇಳ್ಬೋದು. ಇದರ ಸ್ಪೆಷಾಲಿಟಿ ಯಾವ ರೀತಿ ಇರುತ್ತೆ ಅಂತೇಳಿ ಸ್ವತಃ ಒಳಗಡೆ ಹೋಗಿ ನಾನು ನೋಡೋಣ ಯಾವ ರೀತಿ ಇರುತ್ತೆ ಅಂತೇಳಿ ನಾವು ದೃಶ್ಯಗಳು ನೋಡ್ತಾ ಇರ್ಬೋದು. ಈ ರೀತಿ ಅಂದರೆ ಈ ವಾಹನದಲ್ಲಿ ವಿಶೇಷವಾಗಿ ನುರಿತ ಆರೋಗ್ಯ ವೈದ್ಯರು ಇರ್ತಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಸ್ಟಾಫ್ ನರ್ಸ್ ಇರ್ತಾರೆ. ಅದ್ರ ಜೊತೆಗೆ ಏನಂತಂದರೆ ಇಲ್ಲಿ ಔಷಧ ವಿತರಣೆ ಮಾಡಲು ಕೂಡ ಇಲ್ಲಿನ ಸಿಬ್ಬಂದಿಗಳು ಇರುವಂಥದ್ದು ನಾವು ದೃಶ್ಯಗಳು ನೋಡ್ತಾ ಇರ್ಬೋದು. ವಿಶೇಷವಾಗಿ ಇಲ್ಲಿ ಲೇಬರ್ ಕಾರ್ಡ್ ಹೊಂದಿದಂಥ ಕಾರ್ಮಿಕರು ಬಂದು ಅವ್ರು ಯಾವ ಊರಲ್ಲಿ ಇರ್ತಾರೆ ಮತ್ತು ಯಾವ ಏರಿಯಾದಲ್ಲಿ ಇರ್ತಾರೆ ಅಲ್ಲಿ ಕೂಡ ಈ ವೆಹಿಕಲ್ ಹೋಗುತ್ತೆ. ವೆಹಿಕಲ್ ಹೋಗಿ ಅವರ ಲೇಬರ್ ಕಾರ್ಡನ್ನು ಪರಿಶೀಲನೆ ಮಾಡಿ ತದನಂತರ ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು ನಾವು ದೃಶ್ಯ ನೋಡ್ತಾ ಇರ್ಬೋದು. ಇಲ್ಲಿ ಅದೇ ಯಾವ್ದಾದ್ರು ಶುಗರ್ ಪೇಷಂಟ್ ಬಂತು ಅಥವಾ ಏನಾದರೂ ಕಿಡ್ನಿ ಸಂಬಂಧಪಟ್ಟಂಥ ಕಾಯಿಲೆಗಳು ಏನಾದರೂ ಇತ್ತು ಅಥವಾ ಬೇರೆ ಏನಾದರೂ ಸಾಂಕ್ರಾಮಿಕ ರೋಗಗಳ ಏನಾದರೂ ಅದರ ಬಗ್ಗೆ ಏನಾದರೂ ಭೀತಿ ಇದ್ದಾಗ ರಕ್ತ ಪರೀಕ್ಷೆ ಇದ್ದಾಗ ನೇರವಾಗಿ ಈ ವಾಹನದಲ್ಲಿ ಒಂದು ರಕ್ತ ಪರೀಕ್ಷೆ ಕೇಂದ್ರವನ್ನು ಅಂದರೆ ಲ್ಯಾಬನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಕೂಡ ಇರುವಂಥದ್ದು. ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಸ್ವತಃ ಸ್ಪಾಟಲ್ಲೇ ಏನಾದರೂ ಸಮಸ್ಯೆಗಳಿದ್ದಾಗ ಬ್ಲಡ್ ಟೆಸ್ಟ್ ಕೊಟ್ಟಾಗ ಇಮಿಡಿಯೇಟ್ಲಿ ರಿಪೋರ್ಟ್ ಕೊಡುವಂಥ ಕೆಲಸ ಇಲ್ಲಿನ ವೈದ್ಯರಿಗೆ ಸ್ವತಃ ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಾರೆ. ವಿಶೇಷವಾಗಿ ಇದು ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಇನ್ನೊಂದು ಕಡೆ ನೋಡೋದು ಇಲ್ಲಿ ಔಷಧ ಕೇಂದ್ರ ಇರ್ಬೋದು. ಅಂದರೆ ಇಲ್ಲಿ ನೇರವಾಗಿ ಏನಾದರೂ ಆರೋಗ್ಯ ತಪಾಸಣೆ ಆದ ನಂತರ ಆರೋಗ್ಯಗಳು ಶಿಫಾರಸು ಮೇರೆಗೆ ಅವರು ಏನು ಸ್ವತಃ ಇದು ಮಾಡುತ್ತಾರೆ, ಔಷಧಗಳನ್ನು ರೆಫರ್ ಮಾಡಿರ್ತಾರೆ. ಔಷಧ ಕೊಡುವಂಥ ಕೆಲಸ ಇಲ್ಲಿ ಔಷಧ ವಿತರಕರು ಮಾಡ್ತಾ ಇರುವಂಥದ್ದು ದೃಶ್ಯ ನೋಡ್ತಾ ಇರ್ಬೋದು. ಇಲ್ಲಿ ಕೂಡ ಅಂದರೆ ಇಲ್ಲಿ ನೋಡ್ಬೋದು ನೇರವಾಗಿ ಇಲ್ಲಿ ವೈದ್ಯರು ವಿಶೇಷವಾಗಿ ಅವ್ರದ್ದು ಏನಾದರೂ BP ಚೆಕ್ ಮಾಡ್ತಾ ಇರ್ಬೋದು ಅಥವಾ ಹೃದಯ ಸಂಬಂಧಿ ಕಾಯಿಲೆ ಏನಾದರೂ ಇದ್ದರೆ ಅಥವಾ ಇಮಿಡಿಯೇಟ್ಲಿ ಏನಾದರೂ ECG ಮಾಡುವಂಥ ಸಂದರ್ಭದ ಕೂಡ ಇದ್ರೆ ಕೂಡ ಅಲ್ಲಿ ಕೂಡ ವಿಶೇಷವಾಗಿ ECG ಕೋಡ್ ಮಾಡುವಂಥ ಕೆಲಸ ಕೂಡ ಇಲ್ಲಿನ ವೈದ್ಯರು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ವೈದ್ಯರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ತಗೋಣ. ಮೇಡಮ್, ಈಗ ಇಲ್ಲಿ ವಿಶೇಷವಾಗಿ ಸಂಚಾರಿ ಆರೋಗ್ಯ ಘಟಕದಲ್ಲಿ ಏನೇನು ನೀವು ಚಿಕಿತ್ಸೆ ಕೊಡ್ತೀರಾ? ಜನರಲ್ ಆ್ಯಂಡ್ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೇವೆ ಮತ್ತು ಜನರಲ್ ಆಗಿ ಎಲ್ಲ ರೋಗಕ್ಕೂ ಕಾಯಿಲೆಗಳಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಜಾಯಿಂಟ್ ಪೈನು, ಫೀವರು,
ಆಸಿಡಿಟಿ, ಗ್ಯಾಸ್ಟ್ರೈಟೀಸು, ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ECG ತಗೊಂಡು ಬೇಕಾದ ಸ್ಥಳಕ್ಕೆ ರೆಫರ್ ಮಾಡ್ತಾ ಇರ್ತೀವಿ. ಶುಗರ್ ಇದ್ದವರಿಗೆ, ಶುಗರ್ ಅಂದರೆ ಬ್ಲಡ್ ಶುಗರ್, ಡಯಾಬಿಟಿಕ್ ಪೇಷಂಟಿಗೆ ನಾವು ರ್ಯಾಂಡಮ್ ಬ್ಲಡ್ ಶುಗರ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದದು ಏನಾದರೂ ಮತ್ತೆ ಮುಂದಿನ ಚಿಕಿತ್ಸೆ ಬೇಕಾದರೆ ರೆಫರ್ ಮಾಡ್ತಾ ಇರ್ತೀವಿ. ಅದೇ ರೀತಿ ವಿಶೇಷವಾಗಿ ಅಂತ ECG ಮಾಡ್ತೀರಾ? ಏನಾದರೂ ECG ಇರ್ಬೋದು. ಆಮೇಲೆ ತಂತ್ರ ಏನು ಗಂಭೀರ ಕಾಯಿಲೆ ಮತ್ತೊಂದು ಎಕ್ಸಾಂಪಲ್ ಏನಂದ್ರೆ ಗಂಭೀರ ಕಾಯಿಲೆ ಬೇರೆ ಅಲ್ಲ, ಅದನ್ನ ರೆಫರ್ ಯಾವ ರೀತಿ ಮಾಡ್ತೀರಾ? ರೆಫರ್ ಮಾಡ್ತೀವಿ ಸರ್. ಬೇರೆ ಏನಾದರೂ ಗಂಭೀರ ಕಾಯಿಲೆ ಇದ್ದರೆ ಅದನ್ನು ರೂಲ್ ಔಟ್ ಮಾಡಿ ನಾವು ರೆಫರ್ ಮಾಡ್ತೀವಿ. ಇದ್ರ ಜೊತೆಗೆ ಏನಂದ್ರೆ ಈಗ ಟೋಟಲ್ ಏನು ಸಂಚಾರಿ ಏನು ಆರೋಗ್ಯ ಘಟಕದ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಇದ್ದಾರೆ, ಅಂದ್ರೆ ಯಾವ್ಯಾವ ಈ ವೆಹಿಕಲ್ ಯಾವ ರೀತಿ ಆಪರೇಟ್ ಮಾಡುತ್ತೆ ಮತ್ತು ಆಪರೇಟ್ ಯಾವ ರೀತಿ ಮಾಡ್ತಾರೆ ಅವ್ರನ್ನ ಮಾತಾಡ್ಸ್ಕೋಣ. ಸರ್, ಈಗ ಟೋಟಲ್ ಜಿಲ್ಲೆಯಲ್ಲಿ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಎಷ್ಟು ಸಂಚಾರಿ ವಾಹನ ಘಟಕಗಳು ಇರೋದು? ಸರ್, 2 ಸಂಚಾರಿ ಆರೋಗ್ಯ ಘಟಕ ಇದೆ ಸರ್. ಪ್ರತಿಯೊಂದು ಆರೋಗ್ಯ ಘಟಕಕ್ಕೂ 6 ಸಿಬ್ಬಂದಿಗಳು ಇರ್ತಾರೆ. ಒಂದು ಮೆಡಿಕಲ್ ಆಫೀಸರ್ ಇರ್ತಾರೆ, ಒಬ್ಬರು ಫಾರ್ಮಸಿಸ್ಟ್ ಇರ್ತಾರೆ, ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ, ಒಬ್ಬರು ಸ್ಟಾಫ್ ನರ್ಸ್ ಇರ್ತಾರೆ, ಮತ್ತು ಒಬ್ಬರು ಡೇಟಾ ಎಂಟ್ರಿ ಆಪರೇಟ್ರು, ಮತ್ತು ಒಬ್ಬರು ಡ್ರೈವರ್ ಸರ್. ಇವರೆಲ್ಲ ಒಂದು ವೆಹಿಕಲ್ ಸಮೇತನೇ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಕನ್ವೀನಿಯಂಟ್ ಪ್ಲೇಸಲ್ಲಿ ಸ್ಟಾಪ್ ಮಾಡಿ ಅಲ್ಲಿ ಇರುವಂಥ ಕಟ್ಟಡ ಕಾರ್ಮಿಕರಿಗೆ ಏನು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಏನು ಫೆಸಿಲಿಟಿ ಸಿಗುತ್ತೋ ಎಲ್ಲ ಫೆಸಿಲಿಟಿನೂ ಈ ವೆಹಿಕಲಲ್ಲಿ ಇರುತ್ತೆ. ಅದನ್ನು ಸರ್ವಿಸ್ ಸೌಲಭ್ಯ ಕೊಟ್ಟು ಬರ್ತಾರೆ ಸರ್. ಸರ್, ವಿಶೇಷವಾಗಿ ಏನಂತಂದರೆ ಈಗ ವೆಹಿಕಲ್ ಈಗ ಭಾಳಷ್ಟು ಗ್ರಾಮಾಂತರ ಪ್ರದೇಶ ಇರುವಂಥದ್ದು, ಸ್ಪೆಸಿಫಿಕ್ ಆಗಿ ಇಂಥಲ್ಲೇ ಹೋಗ್ಬೇಕು, ಈ ರೀತಿ ಹೋಗ್ಬೇಕು, ಇದೇ ಗ್ರಾಮದಲ್ಲಿ ಹೋಗ್ಬೇಕು, ಆಮೇಲೆ ಇಷ್ಟು ಜನ ಇರ್ತಾರೆ ಅಂತಲ್ಲಿ ಏನಾದರೂ ಮಾರ್ಕೌಟ್ ಮಾಡಿರ್ತಾರೆ ಸರ್? ಇದೆಲ್ಲ ನಾವು ಕಾರ್ಮಿಕ ಇಲಾಖೆಯಿಂದ ನಾವು ಕೆಲಸ ಮಾಡೋದ್ರಿಂದ ಕಾರ್ಮಿಕ ಇಲಾಖೆಯಿಂದ ನಮಗೆ ಒಂದು ರೂಟ್ ಮ್ಯಾಪ್ ಕೊಡ್ತಾರೆ. ಎಲ್ಲಿ ಕಟ್ಟಡ ಕಾರ್ಮಿಕರು ಜಾಸ್ತಿ ಜನ ಇರ್ತಾರೆ ಅಂಥ ಪ್ಲೇಸನ್ನು ನಾವು ಫಸ್ಟ್ ಆಯ್ಕೆ ಮಾಡಿಕೊಂಡು ಅಲ್ಲಿ ಹೋಗಿಬಿಟ್ಟು ನಾವು ಈ ಟ್ರೀಟ್ಮೆಂಟನ್ನು ಮಾಡಿ ಬರ್ತೇವೆ ಸರ್. ಅದ್ರ ಜೊತೆಗೆ ವಿಶೇಷವಾಗಿ ಇಲ್ಲಿ ಈ ವಾಹನದಲ್ಲಿ ಏನೇನು ಇರುವಂಥದ್ದು ಸರ್? ಸರ್, ವಾಹನದಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಏನು ಫೆಸಿಲಿಟಿ ಇರುತ್ತೆ ಎಲ್ಲ ಇರುತ್ತೆ ಸರ್. ಒಂದು ಸಿವಿಯರ್ ಕೇಸಿಂದ ಮೈನರ್ ಕೇಸಿಂದ ಹಿಡಿದು ಸಿವಿಯರ್ ಕೇಸ್ವರೆಗೂ ಎಲ್ಲ ಸೌಲಭ್ಯ ಕೊಡ್ತೇವೆ. ಇಲ್ಲಿ ನಮ್ಮಲ್ಲಿ ಏನೂ ಸೌಲಭ್ಯ ಇಲ್ಲ, ಅದನ್ನು ಮಾತ್ರ ನಾವು ಬೇರೆ ಒಂದು ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ನಾವು ರೆಫರ್ ಮಾಡ್ತೇವೆ. ವಿಶೇಷವಾಗಿ ಇಲ್ಲಿ ಒಳಗಡೆ ಇರುವಂಥದ್ದು ಏನಾದರೂ ಇದೆಯಾ? ಅಂದರೆ ಈಗ ಲ್ಯಾಬ್ ಇರ್ಬೋದು ಅದೆಲ್ಲ ಸರ್. ಈಗ ಪ್ರೆಸೆಂಟ್ಲಿ ನಮ್ಮಲ್ಲಿ ಇಲ್ಲಿ ECG ಕೂಡ ಇದೆಲ್ಲ ECG ಚೆಕ್ ಮಾಡ್ತೇವೆ ಸರ್. ಮತ್ತು ಲ್ಯಾಬ್ ಎಕ್ವಿಪ್ಮೆಂಟ್ಸಲ್ಲಿ ಯೂರಿನ್ ಚೆಕ್ ಮಾಡ್ತೇವೆ, ಬ್ಲಡ್ ಟೆಸ್ಟ್ ಮಾಡ್ತೇವೆ, ಮತ್ತು ಲಿವರ್ಸ್ ಫಂಕ್ಷನ್ ಸಂಬಂಧಪಟ್ಟ ಲಿವರ್ ಕೂಡ ಚೆಕ್ ಮಾಡ್ತೇವೆ. ಥ್ರೋಟ್ ಇನ್ಫೆಕ್ಷನ್ನು, ಥೈರಾಯ್ಡ್ ಸಂಬಂಧಪಟ್ಟಂಗೆ ಕೂಡ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡ್ತೇವೆ ಸರ್. ಅದರ ಕೂಡ ರಿಪೋರ್ಟು ಕೂಡ ಇಮಿಡಿಯೇಟ್ಲಿ ಬರುತ್ತೆ. ಇಲ್ಲೇನು ಯಾವುದು 2 ತಿಂಗಳು 3 ತಿಂಗಳು ಆ ಥರ ರಿಪೋರ್ಟ್ ಕೊಡೋದು ಕಾಯಿಸಂಗಿಲ್ಲ. ಇಮಿಡಿಯೇಟ್ಲಿ ವಿತಿನ್ 1 ಅವರಲ್ಲಿ ಅವ್ರಿಗೆ ಮೊಬೈಲಿಗೆ ಡೈರೆಕ್ಟ್ ರಿಪೋರ್ಟ್ ಹೋಗುತ್ತೆ ಸರ್. ನಾವು ಇವತ್ತು ಏನು ಒಂದು ಪೇಷಂಟ್ ಎಂಟ್ರ್ ಮಾಡಿದ್ವಿ, ಅವ್ನು ಹೋದಾಗ ಅವ್ನಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟು ವಿತ್ ಮೆಡಿಸಿನ್ ಏನು ಕೊಟ್ಟು ಎಲ್ಲದೂ ಕೂಡ ಅವ್ರಿಗೆ ವಾಟ್ಸಪ್ಗೆ ಹೋಗುತ್ತೆ ಡೈರೆಕ್ಟ್. ಇದಿಷ್ಟು ಅಂದರೆ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಮತ್ತು ಅದ್ರ ಜೊತೆಗೆ ಕಾರ್ಮಿಕ ಇಲಾಖೆ ಇನ್ಸ್ಪೆಕ್ಟರ್ ಇದ್ದಾರೆ. ಅವರು ಯಾವ ರೀತಿ ಟೋಟಲ್ ಏನಾದರೂ ಏನೇನು ಇದರಿಂದ ಸೌಲಭ್ಯಗಳನ್ನು ಕಾರ್ಮಿಕರು ಪಡೆದುಕೊಳ್ಬೋದು ಅಂತ ಮಾಹಿತಿ ಹೇಳ್ತಾರೆ. ಮೇಡಮ್, ಈಗ ಯಾವ ರೀತಿ ಕಾರ್ಮಿಕರು ಇದರಿಂದ ಸೌಲಭ್ಯಗಳನ್ನು ಪಡೆದುಕೊಳ್ಬೋದು? ಮೊಬೈಲ್ ಯೂನಿಟ್ ಬಗ್ಗೆ ನಾವು ಹೇಳಬೇಕಂದ್ರೆ ಮೇನಾಗಿ ಇದು ಎಲ್ಲಿ ಕಟ್ಟಡ ಕಾರ್ಮಿಕರು ಎಲ್ಲಿ ವರ್ಕ್ ಮಾಡ್ತಿರ್ತಾರೆ ಆಗ ಅವ್ರ ಪ್ಲೇಸಿಗೆ ಹೋಗಿ ಇದೇನು ಎಲ್ಲಿ ಕಟ್ಟಡ ಕಾರ್ಮಿಕರು ಎಲ್ಲಿ ವರ್ಕ್ ಮಾಡ್ತಿರ್ತಾರೆ ಆಗ ಅವ್ರ ಪ್ಲೇಸಿಗೆ ಹೋಗಿ ಇದೇನು